2025ರ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ಗೆದ್ದು ಬೀಗಿದೆ. ಈ ಮೂಲಕ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಫಿನಾಲೆಯನ್ನು ತಲುಪಿದ್ದು, ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ನ್ಯೂಜಿಲೆಂಡ್ ನಡುವೆ ಜಿದ್ದಾಜಿದ್ದಿ ಏರ್ಪಡಲಿದೆ. ನ್ಯೂಜಿಲೆಂಡ್ ನೀಡಿದ 363 ರನ್ಗಳ ಗುರಿ ಬೆನ್ನತ್ತಿದ ಸೌತ್ ಆಫ್ರಿಕಾ ಟಫ್ ಆಟವನ್ನು ನೀಡಿತು. ಇಷ್ಟಾದರೂ ಸುಮಾರು 50 ರನ್ಗಳಿಂದ ಸೋತಿದೆ. ಮತ್ತೆ ಚೋಕರ್ಸ್ ಅಂತ ಹೇಳಿ ಸೌತ್ ಆಫ್ರಿಕಾ ಪ್ರೂವ್ ಮಾಡಿಕೊಂಡಿದೆ. ಸೌತ್ ಆಫ್ರಿಕಾ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಮೊದಲು. ಅದಾದ ನಂತರ ರಿಕಲ್ಟನ್ ಕೇವಲ 17 ರನ್ಗೆ ಔಟ್ ಆದರೆ ಎರಡನೇ ವಿಕೆಟ್ಗೆ ಕ್ಯಾಪ್ಟನ್ ಬೌಮಾ ಮತ್ತೆ ಟೆಸನ್ ಶತಕದ ಜೊತೆಯಾಟವನ್ನ ನಡೆಸಿದರು. ಇಬ್ಬರು ತಲಾ ಶತಕ ಸಿಡಿಸಿದ್ರು. ಬೌಮಾ 56, ಡೆಸೆನ್ಸ್ 69 ರನ್ ಚಚ್ಚಿದ್ರು. ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ಡೇವಿಡ್ ಮಿಲ್ಲರ್ ಏಕಾಂಗಿ ಹೋರಾಟವನ್ನು ನಡೆಸಿದರು. ರನ್ಗಳ ಅಗತ್ಯ ಜಾಸ್ತಿ ಇದ್ದಿದ್ದರಿಂದ ಏಕಾಂಗಿ ಹೋರಾಟ ಸಾಧ್ಯವಾಗಲಿಲ್ಲ. ಬದಲಿಗೆ ಶತಕ ಸಿಡಿಸಿ ಗೆಲುವಿನ ಭರವಸೆಯನ್ನ ಮೂಡಿಸಿದ್ರು. ಆದರೂ ಕೂಡ ಪ್ರಯೋಜನ